ಓಂ ಶ್ರೀ ನಾಗರಾಜಾಯ ನಮಃ. ಇವಾಗಿನ ವಿಚಾರ, ನಮ್ಮ ಮನಸ್ಸು ಶುದ್ಧ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಎಲ್ಲರೂ ಹೇಳಿ, ಓಂ ಶ್ರೀ ನಾಗರಾಜಾಯ ನಮಃ, ಓಂ ಶ್ರೀ ನಾಗರಾಜಾಯ ನಮಃ, ಓಂ ಶ್ರೀ ನಾಗರಾಜಾಯ ನಮಃ, ಓಂ ಶ್ರೀ ನಾಗರಾಜಾಯ ನಮಃ. ವೀಕ್ಷಕರೇ, ನಿಮ್ಮ ಮನೆ ಹತ್ರ ನಾಗರ ಮೂರ್ತಿ ಅಥವಾ ದೇವರ ಫೋಟೋ ಅಥವಾ ದುರ್ಗಾದೇವಿ ಮೂರ್ತಿ ಅಥವಾ ಶಿವನ ಮೂರ್ತಿ, ನೀವು ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಇಟ್ಕೊಂಡೇ ಇರ್ತೀರಲ್ವ. ಪ್ರತಿದಿನ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ನಾನ ಮಾಡಿಕೊಂಡು ಯಾರ ಹತ್ರನೂ ಮಾತಾಡದೆ ಮೌನವಾಗಿ ಬಂದು ಯಾವ ದೇವರು ಅಂತ ನೋಡಿಕೊಂಡು ಓಂ ಶ್ರೀ ನಾಗರಾಜ ಆದರೆ ಓಂ ಶ್ರೀ ನಾಗರಾಜಾಯ ನಮಃ, 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 ಓಂ ಶ್ರೀ ನಾಗರಾಜಾಯ ನಮಃ. ಕೈಯಿಂದನೇ ನೀರಿನ ಅಭಿಷೇಕ ಮಾಡಿ. ಇದು ಶ್ರೇಷ್ಠ. ನಮ್ಮ ಕೈಯಿಂದನೇ ನೀರಿನ ಅಭಿಷೇಕ ಮಾಡಿದರೆ ಅರ್ಥ ಆಯ್ತಾ? ನೀರು ತಗೊಂಡು ನಮ್ಮ ಕೈಯಿಂದನೇ ನೀರಿನ ಅಭಿಷೇಕವನ್ನು ಮಾಡಿ ಒಂದು 20 ನಿಮಿಷ ಮಾಡಿ ವೀಕ್ಷಕರೇ. ಹೀಗೆ ಸ್ವಲ್ಪ ನೀರು ಹಾಕ್ತಾ ಇರಿ. ಓಂ ಶ್ರೀ ನಾಗರಾಜಾಯ ನಮಃ, 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 ಓಂ ಶ್ರೀ ನಾಗರಾಜಾಯ ನಮಃ. ವೀಕ್ಷಕರೇ, ಒಂದು 20 ನಿಮಿಷ ಹೀಗೆ ನೀರಿನ ಅಭಿಷೇಕ ನೀವು ಮಾಡೋದ್ರಿಂದ ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋದರ ಜೊತೆ ನಿಮ್ಮ ಮನೆಯವರಿಗೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತದೆ. ಅರ್ಥ ಆಯ್ತಾ? ಕೆಟ್ಟದೇನೇ ಇದ್ರೂ ಹೊರಗಡೆ ಹೋಗ್ತದೆ. ಅದರ ಜೊತೆಗೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಿ ಆಗುತ್ತದೆ. ಸಾಮಾನ್ಯ ನಿಮ್ಮ ದಿನಚರಿ ಅಂತೂ ತುಂಬ ಚೆನ್ನಾಗಿರ್ತದೆ. ಹಾಗೆ ರಾತ್ರಿ ಮಲ್ಕೊಂಡಾಗ ಕೆಟ್ಟ ಗಾಳಿಯೆಲ್ಲ ನಮ್ಮ ದೇಹ ಸೇರಿರುತ್ತದೆ ವೀಕ್ಷಕರೇ. ಗೊತ್ತಾಯ್ತಾ? ನಮ್ಮ ದೇಹ ಕೆಟ್ಟ ಗಾಳಿ ಸೇರಿ ನಮ್ಮ ಮನಸ್ಸು ಎಲ್ಲ ಚಂಚಲ ಆಗಿ ಕೆಟ್ಟ ಮನಸ್ಥಿತಿಯಾಗಿ ಉದ್ಭವ ಆಗ್ತದೆ ನಮ್ಮ ಮನಸ್ಸಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ. ಹಾಗೆ ಕೆಲವೊಮ್ಮೆ ಈ ಜೀವನ ಯಾಕೆ ಹೀಗೆ, ಯಾಕಾದ್ರೂ ನಾವು ಹುಟ್ಟಿದ್ದೀವಿ, ಯಾಕೆ ಈ ಥರ ಆಗ್ತಾಯಿದೆ, ಒಂದು ಅಂದ್ಕೊಂಡಂಗೆ ಆಗಲ್ಲ ಅಂತ ಚಿಂತೆ ತುಂಬ ಜನಕ್ಕೆ ಇದ್ದೇ ಇದೆ ವೀಕ್ಷಕರೇ ಅಲ್ವಾ? ಹೆಣ್ಣಿಗಾಗಿರಲಿ ಗಂಡಿಗಾಗಿರಲಿ. ನಾನು ಅಂದ್ಕೊಂಡಂಗೆ ನನ್ನ ಗಂಡ ಇಲ್ಲ, ನನ್ನ ಹೆಂಡತಿ ಅಂದ್ಕೊಂಡಂಗೆ ನನ್ನ ಹೆಂಡತಿ ಇಲ್ಲ. ನಾನಾ ರೀತಿಯ ವಿಚಾರಗಳು. ಹಾಗೆ ನೀವು ಗಂಡ ಹೆಂಡತಿ ಮದುವೆ ಆದವರಾಗಿದ್ದರೆ ಇಬ್ಬರು ಸೇರಿ ಹೀಗೆ ನೀರಿನ ಅಭಿಷೇಕವನ್ನು ಮಾಡಿ. ಓಕೆನಾ? ಓಂ ಶ್ರೀ ನಾಗರಾಜಾಯ ನಮಃ, 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 ಓಂ ಶ್ರೀ ನಾಗರಾಜಾಯ ನಮಃ. ನಿಮಗೆ ಒಂದು ಪುಟ್ಟ ಸಂಸಾರ ಆಗಿದ್ದರೆ, ಹೆಂಡತಿ ಮಕ್ಕಳು ಎಲ್ಲ ಇದ್ದವರಾಗಿದ್ದರೆ, ಹೆಂಡತಿ ಮಕ್ಕಳು ಎಲ್ಲ ಸ್ನಾನ ಮಾಡ್ಕೊಂಡು ಕೂತು ನೀರಿನ ಅಭಿಷೇಕ ಮಾಡಿಕೊಂಡೆ ನಿಮ್ಮ ದಿನಚರಿಯನ್ನು ಶುರು ಮಾಡಿ. ಆಗ ಎಲ್ಲರೂ ಚೆನ್ನಾಗಿರ್ತೀರ. ನೀವು ಅಲ್ಲಿ ಇಲ್ಲಿ ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಕಡೆಗೂ ಹೋಗಿ, ಆದರೆ ಕಡೆಗೆ ಹೋಗಿ ನೀವು ಮನೆಗೆ ಬರ್ತೀರಲ್ಲ, ಮನೆಗೆ ಬಂದಮೇಲೆ ಈ ದಿನಚರಿಯನ್ನು ಮರಿಬೇಡಿ. ಇದರಿಂದ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇರ್ತೀರ. ಹಾಗೆ ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕೂಡ ಬರೋದಿಲ್ಲ. ನಿಮ್ಮ ಮನೆಯಲ್ಲಿ ನಾಗರಾಜನೇ ಇದ್ದಿದ್ದಾಗಿದ್ದರೆ ಅವರಿಗೆ ಹೀಗೆ ನೀರಿನ ಅಭಿಷೇಕವನ್ನು ಮಾಡಿ. ಮತ್ತು ನೀರಿನ ಅಭಿಷೇಕದಷ್ಟು ಶ್ರೇಷ್ಠ ಮತ್ತು ಯಾವ ಅಭಿಷೇಕವೂ ಅಲ್ಲ ವೀಕ್ಷಕರೇ. ನೀವು ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಎಂಥ ಸುರಿದ್ರೂ ಅದು ನಾಗರಿಗೆ ಶ್ರೇಷ್ಠ ಅಲ್ಲ. ನಾಗರಿಗೆ ಶ್ರೇಷ್ಠವಾದದ್ದು ಎಲ್ಲವೂ ನೀರೇ ವೀಕ್ಷಕರೇ. ನೀರಿನ ಅಭಿಷೇಕವೇ ಶ್ರೇಷ್ಠ, ಶುದ್ಧವಾದದ್ದು ಕೂಡ ಹೌದು ವೀಕ್ಷಕರೇ. ಸರಿನಾ? ಹಾಗೆ ವಿಚಾರ ಇದೇ ಆಗಿತ್ತು. ನಮ್ಮ ಮನಸ್ಸು ಶುದ್ಧ ಆಗಬೇಕು, ಹಾಗೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು, ಹಾಗೆ ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂದರೆ ದಿನ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಒಂದು 20 ನಿಮಿಷ ನೀವು ನೀರಿನ ಅಭಿಷೇಕ ಮಾಡಿದರೆ ಆಯಿತು.
ಓಂ ಶ್ರೀ ನಾಗರಾಜಾಯ ನಮಃ. 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 ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಸಹಾಯ ಆಗಲಿ. ಅವರು ಈ ಒಂದು ನಿಯಮವನ್ನು ಮಾಡಿಕೊಂಡು ತುಂಬ ಆರಾಮವಾಗಿ ಆರೋಗ್ಯವಾಗಿ ಅಂದ್ಕೊಂಡಿರೋ ಕೆಲಸಗಳನ್ನು ಮಾಡ್ಕೊಳ್ತಾ ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ನಾಗರಾಜಾಯ ನಮಃ. ಓಂ ಶ್ರೀ ನಾಗರಾಜಾಯ ನಮಃ. ಓಂ ಶ್ರೀ ನಾಗರಾಜಾಯ ನಮಃ. ಓಂ ಶ್ರೀ ನಾಗರಾಜಾಯ ನಮಃ.